ಈಗ ಫೋಕಸ್ ಕಂಪ್ಲೀಟ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಕಂಡು ಬರ್ತಾ ಇದೆ. ಡಿಕೆ ನಿವಾಸದ ಬಳಿಯಲ್ಲಿ ಭಾರಿ ಭದ್ರತೆ, ಪೊಲೀಸರ ನಿಯೋಜನೆ, ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇನ್ನೂ ಕೂಡ ಅಧಿಕೃತವಾಗಿ ಯಾವ ಘೋಷಣೆಗಳು ಆಗದೆ ಹೋದ್ರು ಮುಂದಾಗಲಿರುವಂತಹ ಬೆಳವಣಿಗೆ, ಬದಲಾವಣೆ, ಅದರ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ದಂಡು ಬರಬಹುದು. ಸಾಕಷ್ಟು ಜನ ಆಪ್ತರು ಬಂದು ಮಾತುಕತೆ ನಡೆಸೋದಕ್ಕೆ ಮುಂದಾಗಬಹುದು. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಸಿಎಂ ನಿವಾಸದಲ್ಲಿ ನಡೀತಾ ಇದೆ ನಿಜ. ಅದಾದ ಮೇಲೆ ಇಲ್ಲಿ ಫೋಕಸ್ ಶಿಫ್ಟ್ ಆಗುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಹನ್ನೆಡ್ಕ ಡಿಕೆ ನಿವಾಸದ ಬಳಿಯ ಚಿತ್ರಣವನ್ನು ಕೊಟ್ಟಿದ್ದಾರೆ. ಗ್ರೌಂಡ್ ರಿಪೋರ್ಟ್ ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಿರುವ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಬಂದೋಬಸ್ತನ್ನು ಹೆಚ್ಚಳ ಮಾಡಲಾಗ್ತಿದೆ. ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಇದು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸ. ಹೀಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಳಗ್ಗಿನಲ್ಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಗಮಿಸ್ತಿದ್ದಾರೆ. ಹೀಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ರಸ್ತೆಯಲ್ಲಿ ಅಳವಡಿಸುತ್ತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಲಾರಿಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಪೊಲೀಸರು ತೆಗೆದುಕೊಂಡು ಬಂದಿದ್ದಾರೆ. ರಸ್ತೆಯ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದ ಎಡ ಮತ್ತು ಬಲಭಾಗದಲ್ಲಿ ರಸ್ತೆಯಲ್ಲಿ ಬ್ಯಾರಿಕೇಡ್ನ ಅಳವಡಿಸಿ ಎಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವಾಗದೇ ಇರುವಂತಹ ರೀತಿಯಲ್ಲಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ವಾಹನ ಸಂಚಾರದ ದಟ್ಟಣೆ ಉಂಟಾಗಿ ಜನರಿಗೂ ಕೂಡ ಓಡಾಟಕ್ಕೆ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ರಸ್ತೆಯನ್ನು ಬಂದ್ ಮಾಡಿ ಕೇವಲ ಜನರು ಮಾತ್ರ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ರೀತಿಯಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಿದೆ. ಇದರ ಜೊತೆಗೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿ ಜೊತೆಗೆ ಪೊಲೀಸ್ ಕಬಡ್ಡಿ ತಂಡವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತಹ ಭದ್ರತೆಗಾಗಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯ ಒಂದು ಭದ್ರತಾ ವ್ಯವಸ್ಥೆನ ಈಗ ಕಲ್ಪಿಸಲಾಗ್ತಿರುವಂಥದ್ದು. ಬ್ಯಾರಿಕೇಡ್ನ ವ್ಯವಸ್ಥೆ ಇರ್ಬೋದು, ಪೊಲೀಸರ ಸಿಬ್ಬಂದಿ ನಿಯೋಜನೆ ಇರ್ಬೋದು, ಈ ರೀತಿಯಾದಂತಹ ಹೆಚ್ಚಿನ ಸಂಖ್ಯೆಯ ಒಂದು ಭದ್ರತಾ ವ್ಯವಸ್ಥೆ ಈಗ ಉಪಮುಖ್ಯಮಂತ್ರಿಗಳ ಖಾಸಗಿ ನಿವಾಸದ ಎದುರು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನ್ನೆಡ್ಕ, ಟಿವಿ9 ಬೆಂಗಳೂರು. ಎಸ್, ಇದು ಡಿಕೆ ಮನೆ ಬಳಿಯ ಚಿತ್ರಣ. ಬ್ಯಾರಿಕೇಡ್ಗಳನ್ನು ಬೆಳಗಿನಿಂದಲೂ ಕೂಡ ಅಳವಡಿಕೆ ಮಾಡಿದ್ರು. ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿತ್ತು. ಈಗ ಸದ್ಯಕ್ಕೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದುವರಿತಾ ಇದೆ. ಆದರೆ ಮುಂದಿನ ಹೆಜ್ಜೆ, ಪ್ರಕ್ರಿಯೆಗಳು ಎಷ್ಟು ಸ್ಮೂತ್ ಆಗುತ್ತೆ ಅದರ ಬಗ್ಗೆನೇ ಈಗ ಎಲ್ಲರ ಚಿಂತನೆ. ಕರೆಕ್ಟ್. ಈ ಹಿಂದಿನಿಂದಲೂ ಕೂಡ ಈ ಕೆಲವರು ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಇದ್ರು. ನಾವು ಯಾವಾಗಲೂ ಈ ಅಜ್ಜಯ್ಯನ ಕಥೆನೇ ಹೇಳ್ತಾ ಇರ್ತೀವಿ. ಈ ದ್ವಾರಕಾನಾಥ್ ಇದಾರಲ್ಲ, ದ್ವಾರಕಾನಾಥ್ ಅವರು ಕೂಡ ನಿರಂತರವಾಗಿ ಹೇಳ್ತಾ ಇದ್ರು. ದ್ವಾರಕಾನಾಥ್ ಅವರು ಏನು ಅಂತಂದರೆ, ಇಲ್ಲ ಖಂಡಿತವಾಗಲೂ ಒಳ್ಳೆ ಮುಹೂರ್ತ ಬರುತ್ತೆ, ಒಳ್ಳೆ ಸಂದರ್ಭ ಬರುತ್ತೆ, ನೋಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅಂತ. ಸೊ ಇದು ಸಂಗತಿ. ಯಾಕಂದರೆ ಈ ದ್ವಾರಕಾನಾಥ್ ಅವ್ರು ಏನು ಗೆರೆ ಹಾಕಿಬಿಟ್ರೆ ಡಿ ಕೆ ಶಿವಕುಮಾರ್ ಅಂತ ದಾಟಲ್ಲ. ಕೆಲವರನ್ನ ಡಿ ಕೆ ಶಿವಕುಮಾರ್ ನಂಬೋದು. ಡಿ ಕೆ ಶಿವಕುಮಾರ್ ಅವ್ರಿಗೇನೋ ತುಂಬ ಚೆನ್ನಾಗಿ ಜ್ಯೋತಿಷ್ಯ ಗೊತ್ತು. ಪ್ರತಿಮಾ, ಯು ನೋ ದಟ್, ಗೊತ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಆ ಜ್ಯೋತಿಷ್ಯದ ಪಟ್ಟುಗಳೆಲ್ಲ ಸಿಕ್ಕಿರೋದು ಎಲ್ಲಿಂದ ಗೊತ್ತಾ? ಇದೇ ದ್ವಾರಕಾನಾಥ್ ಅವರಿಂದ. ಸೊ ಇದು ಸಂಗತಿ. ಬಹಳಷ್ಟು ಜನ ಹೇಳಿದರು. ಈಗ ಅವರ ಮಾತುಗಳು ಕೂಡ ನಿಜ ಆಗ್ತಾ ಇದೆ. ಹಿಂದಿನಿಂದಲೂ ಕೂಡ ಅವರು ನಿರಂತರವಾಗಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸೊ ಅಂತೂ ಇಂತೂ ಆ ಸಂದರ್ಭ ಈಗ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಆ ಒಪ್ಪಿಗೆಯ ದೃಶ್ಯಾವಳಿಗಳು. ಇದು ಒಪ್ಪಿಗೆ ಅಲ್ಲ, ಇದು ಒಪ್ಪಿಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ಆಯಿತು, ಇನ್ನು ಮುಖ್ಯಮಂತ್ರಿ ಆಗಿ ನೀವು ಅನ್ನುವಂಥ ಒಪ್ಪಿಗೆ ಆ ಒಪ್ಪಿಗೆಯ ಮುಖಾಂತರ ಸಿಕ್ಕಿದೆ ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಒಂದಷ್ಟು ದೃಶ್ಯಾವಳಿಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ನ ದೃಶ್ಯಾವಳಿಗಳು. ಎಸ್, ನಾವು ಈ ದೃಶ್ಯಗಳನ್ನೇ ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ನಿವಾಸದಲ್ಲಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಾದ ಬೆಳವಣಿಗೆ. ಈ ಬೆಳವಣಿಗೆ, ಈ ಫೋಟೋ ಕತೆ ಹೇಳ್ತಾ ಇದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಆದಂತಹ ಒಂದು ಪವರ್ ಶೇರಿಂಗ್ ವಿಚಾರ ಏನಿದೆ ಅದಕ್ಕೆ ಸಹಮತದಿಂದ ಬಿಟ್ಕೊಡ್ತಾ ಇದೀವಿ ಅನ್ನುವಂಥ ಒಂದು ಸಂದೇಶ ರವಾನಿಸುವಂತಹ ಒಂದು ಪ್ರಯತ್ನ ಆಗಿದೆ. ಆ ಸ್ಟೇಜ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಫಲ ಆಗಿದ್ದಾರೆ. ಆದರೆ ಆ ಸಂದೇಶ ಉಳಿದ ಶಾಸಕ ಮಿತ್ರರಿಗೆ, ಸಚಿವರುಗಳಿಗೂ ಕೂಡ ರವಾನೆಯಾಗಿದೆಯಾ? ಅಲ್ಲಿಂದಲೂ ಅಂಥದ್ದೇ ಪ್ರತಿಕ್ರಿಯೆ ಬರುತ್ತಾ? ಕುತೂಹಲ ಇದೆ. ಸೊ ಇದು ಸಂಗತಿ. ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ಲಿಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಅಂದರೆ ಇಲ್ಲಿ ತನಕ ಬಹಳ ಕಾದರು ತುಂಬ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಸಂದೇಶವನ್ನು ರವಾನಿಸಿದರು ಡಿ ಕೆ ಶಿವಕುಮಾರ್. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ನಾನು ನಂಬಿರುವಂಥದ್ದು ದೆಹಲಿ ಹೈಕಮಾಂಡನ್ನು ನಾನು ನಂಬಿದ್ದೀನಿ. ಹೈಕಮಾಂಡ್ ಹೇಳಿದ ಪ್ರಕಾರ ನಾನು ನಡ್ಕೊತೀನಿ. ಹೈಕಮಾಂಡೇ ನಮ್ಮ ಮನೆ ದೇವರು, ಅದೇ ನಮ್ಮ ದೇವಸ್ಥಾನ. ಈ ರೀತಿ ಮಾತುಗಳು ಕೊನೆಗೆ ಪದೇ ಆವಾಗವಾಗ ಹೇಳ್ತಾ ಇದ್ರು. ಕೊಟ್ಟ ಕುದುರೆಯ ಏರದವನು ವೀರನೂ ಅಲ್ಲ ಧೀರನೂ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಕುದುರೆ ಸಿಗ್ತಾ ಇದೆ. ಕುದುರೆಯನ್ನು ಎಷ್ಟರ ಮಟ್ಟಿಗೆ ಏರಿ ವೀರ ಧೀರ ಅಂತ ಅನಿಸ್ಕೊಳ್ತಾರೆ ನೋಡಬೇಕು. ಇದು ಸಂಗತಿ.